ಧರ್ಮಸ್ಥಳದಲ್ಲಿ ಶವಗಳನ್ನ ಹೂತಿಡಲಾಗಿದೆ ಅನ್ನೋ ಆರೋಪದ ಬೆನ್ನಿಗೆ ಸದ್ಯ ನಿನ್ನೆ ಐಡೆಂಟಿಫೈ ಮಾಡಿದಂತ ಜಾಗಗಳೇನಿದಾವೆ ಅಲ್ಲಿ ಅಗೆಯುವ ಕಾರ್ಯ ನಡೀತಾ ಇದೆ. ಇಷ್ಟು ಹೊತ್ತಿನವರೆಗೂ ಕೂಡ ಕಾರ್ಮಿಕರನ್ನ ಬಳಸಿ ಅಗೆಯೋ ಕಾರ್ಯವನ್ನು ಮಾಡಲಾಗ್ತಾ ಇತ್ತು. ಸದ್ಯ ಜೆಸಿಬಿಯನ್ನ ಸ್ಥಳಕ್ಕೆ ತರಲಾಗಿದೆ, ಗಮನಿಸ್ತಾ ಇದ್ದೀರಿ. ಜೆಸಿಬಿಯನ್ನ ಬಳಸಿ ಆತ ತೋರಿಸಿದಂಥ ಜಾಗದಲ್ಲಿ ಅಗೆಯೋ ಕಾರ್ಯಾಚರಣೆಯನ್ನು ಮಾಡಲಾಗ್ತಾ ಇದೆ. ಎಕ್ಸುಮೇಷನ್ ಪ್ರಕ್ರಿಯೆಯನ್ನು ಮಾಡಲಾಗ್ತಾ ಇದೆ. ನೋಡ್ತಾ ಇದ್ದೀರಿ, ಒಟ್ಟು 13ಕ್ಕೂ ಹೆಚ್ಚಿನ ಜಾಗಗಳನ್ನು ಗುರುತು ಮಾಡಲಾಗಿದೆ. ಆ ಜಾಗಗಳಲ್ಲಿ ಇವತ್ತು ಬೆಳಗ್ಗೆ ಕಾರ್ಮಿಕರನ್ನು ಕರೆತರಲಾಯಿತು. ನಿರಂತರವಾಗಿ ಮಳೆಯಾಗ್ತಾ ಇತ್ತು, ಕಾರ್ಯಾಚರಣೆ ನಡೆಸೋದಕ್ಕೆ ಅಡ್ಡಿ ಆಗ್ತಾ ಇತ್ತು. ಸದ್ಯ ಯಂತ್ರಗಳನ್ನು ಅಂದರೆ ಜೆಸಿಬಿಯನ್ನು ತರಲಾಗಿದೆ ಸ್ಥಳಕ್ಕೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಆತ ತೋರಿಸುವಂಥ ಜಾಗದಲ್ಲಿ ಜೆಸಿಬಿ ಮುಖಾಂತರ ಕಾರ್ಯಾಚರಣೆಯನ್ನು ಮಾಡಲಾಗುತ್ತೆ. ಅಂದರೆ ಅಗೆಯೋ ಪ್ರಕ್ರಿಯೆ, ಡಿಗ್ಗಿಂಗ್ ಪ್ರಕ್ರಿಯೆ ನಡೆಯುತ್ತೆ. ಒಂದು ವೇಳೆ ಕಳೆಬರ ಏನಾದರೂ ಪತ್ತೆಯಾಗತ್ತಾ, ಮಾನವನ ದೇಹದ ಅವಶೇಷಗಳೇನಾದರೂ ಪತ್ತೆಯಾಗತ್ತಾ, ಆ ದೂರುದಾರ ಕೊಟ್ಟಿರುವಂಥ ಮಾಹಿತಿಯ ಅನ್ವಯ ಅಥವಾ ಆಧಾರದ ಮೇಲೆ ಏನಾದರೂ ಮಾನವ ದೇಹದ ಅವಶೇಷಗಳೇನಾದರೂ ಪತ್ತೆಯಾಗತ್ತಾ ಅಂತ ಜೆಸಿಬಿ ಬಳಸಿ ಕಾರ್ಯಾಚರಣೆಯನ್ನು ಮಾಡಲಾಗ್ತಾ ಇದೆ. ದೃಶ್ಯ ಗಮನಿಸ್ತಾ ಇದ್ದೀರಿ. നേത്രാവതി നദിക്കരയിലാണ് അതുകൊണ്ട് തന്നെ വെള്ളത്തിൽ ഒഴുക്കൊക്കെ തന്നെ വലിയ രീതിയിലുണ്ടാകുന്ന സാധാരണ രീതിയിൽ അതിൻ്റെതായ കുറേ പരിമിതികൾ ഉണ്ട്. അതിനാലാണ് ഇപ്പോൾ ചെറിയൊരു മുൻഗാമിയെ സൃഷ്ടിച്ചുകൊണ്ട് ഒരു പരിശോധന നടത്താനാണ് എയർപോർട്ടുകളിലേക്ക് ഈ അന്വേഷണത്തിന് പോയിട്ടുള്ളത്. എന്തായാലും ഈയൊരു സാക്ഷിമൊഴി നൽകിയിട്ടുള്ള സ്ഥിരീകരണത്തിന് നൽകി തൃപ്തിയാകും വണ്ണത്തിലുള്ള രീതിയിലുള്ള എല്ലാ തരത്തിലുള്ള പരിശോധനകളും നടത്താൻ തങ്ങൾ തയ്യാറാണ് എന്നുള്ള വാക്ക് വീണ്ടും നൽകുകയാണ് ഐ.സി. ഇനിയും ആ ഒന്നാമത്തെ പോയിന്റ് കേന്ദ്രീകരിച്ചുകൊണ്ട് തന്നെയാണ് തെരച്ചിൽ നടത്താനുള്ള ശ്രമം നടക്കുന്നത്. ഈ മത്സരത്തിലുള്ള വളരെ സ്പെഷ്യലുള്ള പൂർണ്ണമായുള്ള 4-5 പോയിന്റുകളിൽ സമാനമായ രീതിയിൽ ഈ ഒന്നാമത്തെ പോയിന്റ് ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಕಿರಣ್ ಫೋನ್ ಸಂಪರ್ಕದಲ್ಲಿ. ಕಿರಣ್, ಜೆಸಿಬಿ ತಂದಿರುವಂಥ ದೃಶ್ಯವನ್ನು ನೋಡ್ತಾ ಇದ್ದೀವಿ. ಇನ್ನು ಪಾಯಿಂಟ್ 1 ಇದ್ದಾರಾ, ಬೇರೆ ಕಡೆಗೆ ಮೂವ್ ಆಗಿದ್ದಾರಾ, ಒಂದೇ ಕಡೆ ಆಗ್ತಾ ಇದೆಯಾ ಕಾರ್ಯಾಚರಣೆ ಅಥವಾ ಬೇರೆ ಕಡೆನೂ ಆಗ್ತಾ ಇದೆಯಾ? ರಕ್ಷತ್, ಪಾಯಿಂಟ್ 1 ಈಗ ಕಾರ್ಯಾಚರಣೆ ನಡ್ತಾ ಇರುವಂತದ್ದು. ಯಾಕಂದ್ರೆ ಈಗಾಗಲೇ 3 ಫೀಟ್ನಷ್ಟು ಈ ಮಣ್ಣನ್ನ ತೆಗೆದಿದ್ದಾರೆ. ಆದ್ರೆ ಯಾವುದೇ ಅಸ್ಥಿಪಂಜರ ಆಗಲಿ ಯಾವುದೇ ಕುರುಹುಗಳು ಸಿಕ್ಕಿಲ್ಲ. ಈ ಹಿನ್ನೆಲೆಯಲ್ಲಿ ಈಗ ಲಂಚ್ ಬ್ರೇಕ್ ಅಂತ ಹೇಳ್ಕೊಂಡು ಕಾರ್ಮಿಕರಿಗೂ ಸ್ವಲ್ಪ ಬ್ರೇಕ್ ನೀಡಲಾಗಿದೆ. ಅವರಿಗೆ ಊಟ ಮಾಡ್ಲಿಕ್ಕೆ ಈಗ ಊಟ ಕೂಡ ತರಿಸ್ಕೊಡ್ಲಾಗಿದೆ. ಇದರ ನಡುವೆ ಈಗ ಮತ್ತಷ್ಟು ಅಗಿಬೇಕು ಅನ್ನೋ ಒಂದು ರಿಕ್ವೆಸ್ಟ್ ಈ ದೂರುದಾರ ಮಾಡಿರುವ ಹಿನ್ನೆಲೆಯಲ್ಲಿ ಈಗ ಜೆಸಿಬಿಯನ್ನ ತಂದು ಅದನ್ನ ಅಗಿಲಿಕ್ಕೆ ಈಗಾಗಲೇ ಕ್ರಮ ಕೈಗೊಳ್ಳಲಾಗಿದೆ. ಈಗಾಗಲೇ ತಹಸೀಲ್ದಾರ್ ಅವರು ಒಂದು ಜೆಸಿಬಿಯನ್ನು ಕೂಡ ತರಿಸಿದ್ದಾರೆ. ಈಗ ಡಿಐಜಿ ಅನುಚೇತ್ ಅವರು ಒಂದು ಮಾಹಿತಿ ನೀಡಿದ ಪ್ರಕಾರ ಯಾವುದೇ ಒಂದು ಅಲ್ಲಿ ಅಸ್ಥಿಪಂಜರವಾಗಲಿ ಯಾವುದೇ ಇದು ಸಿಕ್ಕಿಲ್ಲ. ಆದ್ರೆ ಆತನಿಗೆ ಮನಪೂರ್ವಕ ಇದು ಸ್ಯಾಟಿಸ್ಫ್ಯಾಕ್ಷನ್ ಆಗೋ ತನಕ, ಹಾಗೇನೆ ನಮಗೂ ಕೂಡ ಇನ್ವೆಸ್ಟಿಗೇಷನ್ ಅಲ್ಲಿ ನಮಗೂ ಒಂದು ಹಂತಕ್ಕೆ ಹೋಗ್ಲಿಕ್ಕೆ ಅದು ಕೂಡ ಒಂದು ಕಾರಣ ಆಗುತ್ತೆ. ಈ ಹಿನ್ನೆಲೆಯಲ್ಲಿ ಮತ್ತಷ್ಟು ಮಣ್ಣನ್ನು ತೆಗೆದು ನೋಡುವಂತಹ ಒಂದು ಪ್ರಕ್ರಿಯೆ ನಡೆಯುತ್ತೆ. ಆದ್ರೆ ಈಗ ಪಾಯಿಂಟ್ 1 ನಾವು ಅಗಿತಾ ಇದ್ದೀವಿ ಅಂತ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಆದ್ರೆ ಈ ನಡುವೆ ಅವರಿಗೆ ಕಾರ್ಮಿಕರಿಗೂ ಹಾಗೇನೆ ಪೊಲೀಸ್ ಅಧಿಕಾರಿಗಳಿಗೂ ಊಟ ಮಾಡೋ ಒಂದು ಊಟದ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಹಾಗೇನೆ ದೂರುದಾರನಿಗೆ ಬೇರೆನೆ ಊಟದ ವ್ಯವಸ್ಥೆ ಮಾಡಿರುವಂಥದ್ದು. ಯಾಕಂದ್ರೆ ಒಟ್ಟಿಗೆ ಬಂದಿರುವಂತಹ ಲಾಯರ್ಗಳು ಅವರಿಗೆ ಬೇರೆನೆ ಊಟ ತಂದು ಕೊಟ್ಟಿದ್ದಾರೆ. ರಕ್ಷತ್, ಎಸ್ ಕಿರಣ್, ಈಗ ಪಾಯಿಂಟ್ 1 ತಾವು ಈಗಾಗಲೇ ಹೇಳಿದ್ರಿ 3 ಫೀಟ್ ವರೆಗೆ ಅಗೆದಿದ್ದಾರೆ ಕಾರ್ಮಿಕರು, ಈಗ ಜೆಸಿಬಿ ತಂದಿದ್ದಾರೆ ಅಂತ. ಸೊ ಏನು ಮುಂದಕ್ಕೆ, ಏನು ಇಲ್ಲೇ ಕಾರ್ಯಾಚರಣೆನಾ ಅಥವಾ ತೋರಿಸಿದಂತ ಬೇರೆ ಜಾಗಕ್ಕೂ ಮೂವ್ ಆಗುವಂತ ಸಾಧ್ಯತೆ ಇದೆಯಾ? ರಕ್ಷತ್, ಈಗಾಗಲೇ ಪಾಯಿಂಟ್ 1 ಈ ಒಂದು ಕಾರ್ಯಾಚರಣೆ ನಡೀತಾ ಇರುವಂತದ್ದು. ಆದ್ರೆ ದೂರುದಾರನಿಗೆ ಅಲ್ಲಿ ಮನವರಿಕೆ ಆಗ್ಬೇಕು, ಅವನಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗ್ಬೇಕು, ಅಲ್ಲಿ ತನಕ ಅದನ್ನ ಅಗಿತಾರೆ. ಹಾಗೇನೆ ಪೊಲೀಸರಿಗೂ ಕೂಡ ಯಾವುದೇ ಒಂದು ಲೂಪ್ ಹೋಲ್ಸ್ ಆಗಬಾರದು, ಮತ್ತೆ ಎಲ್ಲೂ ಕೂಡ ಈ ರೀತಿ ಮತ್ತೆ ಸ್ವಲ್ಪ ಅಗಿಬೋದಾಗಿತ್ತು ಅನ್ನೋ ಒಂದು
ಪ್ರಶ್ನೆ ಬರಬಾರ್ದು, ಮತ್ತೆ ಎಲ್ಲಿ ಕೂಡ ಪಾರದರ್ಶಕವಾಗಿ ನಡೀತಾ ಇರುವ ಹಿನ್ನೆಲೆಯಲ್ಲಿ ಮತ್ತಷ್ಟು ಅವನ ದೂರುದಾರನ ಏನು ಮನವಿ ಇದೆ ಅದನ್ನ ಮನದಟ್ಟು ಮಾಡಲಿಕ್ಕೆ JCBಯನ್ನ ತರಿಸಿರೋದು, ಮತ್ತಷ್ಟು ಅಗ್ದು ಅದರ ನಂತರ ಅಲ್ಲಿ ಏನು ಸಿಗದೆ ಇದ್ದಾಗ ಬೇರೆ ಕಡೆ ಹೋಗ್ಬೇಕಾ ಅಥವಾ ಮತ್ತೆ ಇಂಟ್ರೋಗೇಷನ್ಗೆ ಆತನನ್ನ ವಿಚಾರಣೆ ಮಾಡ್ಬೇಕಾ ಅನ್ನೋದನ್ನ ಪೊಲೀಸರು ಡಿಸೈಡ್ ಮಾಡ್ತಾರೆ. ಈಗಾಗಲೇ ಹಿರಿಯ ಅಧಿಕಾರಿಗಳು ಒಂದು ಹಂತದ ಡಿಸ್ಕಷನ್ ಮಾಡಿ ಈಗ JCBಯನ್ನ ತರಿಸಿ ಅಲ್ಲಿ ಮತ್ತೆ ಭೂಮಿಯನ್ನು ಅಗೆಯುವಂತಹ ಕಾರ್ಯಕ್ಕೆ ಮುಂದಾಗ್ತಾ ಇದ್ದಾರೆ. ಒಂದು ವೇಳೆ ಅಲ್ಲಿ ಏನು ಸಿಗ್ಲಿಲ್ಲ ಅಂತ ಹೇಳಿದ್ರೆ ಅಧಿಕಾರಿಗಳು ಏನು ನಿರ್ಣಯ ತಗೋತಾರೆ ಅದರ ಮೇಲೆ ಡಿಪೆಂಡ್ ಆಗಿರುತ್ತೆ. ನೆಕ್ಸ್ಟ್ ಪಾಯಿಂಟ್ಗೆ ಹೋಗುವಂತ ಸಂದರ್ಭಗಳು ಬರ್ಬೋದು. ಥ್ಯಾಂಕ್ ಯು ಕಿರಣ್ ಮಾಹಿತಿಗೆ. ಸ್ಥಳ ಗಮನಿಸ್ತಾ ಇದ್ದೀರಿ. ನೇತ್ರಾವತಿ ಸ್ನಾನಘಟ್ಟದ ಸಮೀಪ ಸದ್ಯ ಒಟ್ಟು 13 ಪಾಯಿಂಟ್ಗಳನ್ನು ಗುರುತಿಸಲಾಗಿದೆ. ದೂರುದಾರ ಕೊಟ್ಟಿರುವಂಥ ಮಾಹಿತಿಯ ಆಧಾರದ ಮೇಲೆ ಒಟ್ಟು 13 ಪಾಯಿಂಟ್ಗಳನ್ನು ಗುರುತಿಸಲಾಗಿದೆ. ಅದರಲ್ಲಿ ಪಾಯಿಂಟ್ ನಂಬರ್ 1ನಲ್ಲಿ ಸದ್ಯ ಅಗೆಯೋ ಕಾರ್ಯಾಚರಣೆಯನ್ನು ಮಾಡಲಾಗ್ತಾ ಇದೆ. ಆರಂಭದಲ್ಲಿ ಕಾರ್ಮಿಕರನ್ನು ಬಳಸಿ ಅಗೆಯೋ ಕಾರ್ಯಾಚರಣೆಯನ್ನು ಮಾಡಲಾಯಿತು. ಒಂದಿಷ್ಟು ಗುಂಡಿ ತೋಡಿದರೂ ಕೂಡ ಯಾವುದೇ ಅಸ್ಥಿಪಂಜರ ಪತ್ತೆಯಾಗಲಿಲ್ಲ ಅಥವಾ ಮಾನವನ ದೇಹದ ಅವಶೇಷಗಳು ಪತ್ತೆಯಾಗಲಿಲ್ಲ. ಕೊನೆಗೆ ದೂರುದಾರ ಕೊಟ್ಟಂಥ ಮಾಹಿತಿ ಇನ್ನಷ್ಟು ಅಗಿಬೇಕು ಅಂತ ದೂರುದಾರ ಹೇಳಿದ್ರಿಂದ JCBಯನ್ನು ತರಿಸಲಾಗಿದೆ. ಸ್ಥಳಕ್ಕೆ JCBಯನ್ನು ತರಿಸಿ ಯಂತ್ರೋಪಕರಣಗಳ ಮುಖಾಂತರ ಕಾರ್ಯಾಚರಣೆಯನ್ನು ಮಾಡಲಾಗ್ತಾ ಇದೆ. ಆ ದೃಶ್ಯವನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಒಟ್ಟು 13 ಪಾಯಿಂಟ್ಗಳನ್ನು ಗುರುತಿಸಲಾಗಿದೆ. ಮೊದಲ ಪಾಯಿಂಟ್ನಲ್ಲಿ ಈವರೆಗೆ ಯಾವುದೇ ಅವಶೇಷಗಳು ಪತ್ತೆಯಾಗಿಲ್ಲ. ಯಾವುದೇ ಅವಶೇಷಗಳು ಪತ್ತೆಯಾಗದ ಹಿನ್ನೆಲೆಯಲ್ಲಿ ಇಲ್ಲೇ ಕಾರ್ಯಾಚರಣೆಯನ್ನು ಮುಂದುವರಿಸ್ತಾರಾ ಅಥವಾ ನೆಕ್ಸ್ಟ್ ಪಾಯಿಂಟಿಗೆ ಮೂವ್ ಆಗ್ತಾರಾ ಅನ್ನುವಂಥ ಪ್ರಶ್ನೆ ಇದೆ. ಇಲ್ಲ ಈ ದೂರಿನಲ್ಲಿ ಹುರುಳಿಲ್ಲ ಅನ್ನುವಂಥ ಕನ್ಕ್ಲೂಷನ್ಗೆ ಏನಾದರೂ ಬರುವಂಥ ಸಾಧ್ಯತೆಗಳಿದೆಯಾ ಅನ್ನುವಂಥ ಪ್ರಶ್ನೆಯೂ ಕೂಡ ಮೂಡ್ತಾ ಇದೆ. ಯಾಕಂತಂದರೆ ಆ ದೂರುದಾರ ಕೊಟ್ಟಿರುವಂಥ ಮಾಹಿತಿಯ ಅನ್ವಯ ಕಾರ್ಯಾಚರಣೆಯನ್ನು ಮಾಡಲಾಗಿದೆ. 13 ಪಾಯಿಂಟನ್ನು ಮಾಡಿರೋದ್ರಿಂದ ಮೊದಲ ಪಾಯಿಂಟ್ನಲ್ಲಿ ಏನೂ ಸಿಗದೆ ಇದ್ದ ಪಕ್ಷದಲ್ಲಿ ಮುಂದಕ್ಕೇನು ಅನ್ನೋದು ಸದ್ಯಕ್ಕಿರುವಂಥ ಕುತೂಹಲ. ಇನ್ನು ಜನ ಸೇರ್ತಾ ಇರೋದನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಕುತೂಹಲದಿಂದ ಜನ ಬಂದು ನೋಡ್ತಾ ಇದ್ದಾರೆ ಕಾರ್ಯಾಚರಣೆಯನ್ನು ಏನಾಗ್ತಿದೆ ಅನ್ನೋದನ್ನು. ಜನ ಕೂಡ ಸುತ್ತಮುತ್ತ ಸೇರಿ ಕಾರ್ಯಾಚರಣೆಯನ್ನು ಗಮನಿಸ್ತಾ ಇರೋದನ್ನು ಗಮನಿಸ್ತಾ ಇದ್ದೀರಿ. ನಿನ್ನೆ ಮಹಜರು ಮಾಡಲಾಯಿತು. ಮಹಜರು ಮಾಡಿ ಆತ ಕೊಟ್ಟಂಥ ಮಾಹಿತಿಯ ಆಧಾರದ ಮೇಲೆ, ಅಂದರೆ ಆತ ಹೇಳ್ಕೊಂಡಿದ್ದಾನೆ ಇಂತಿಂಥ ಜಾಗದಲ್ಲಿ ನಾನು 94ರ ಇಸವಿಯಿಂದ 2014ರವರೆಗೂ ಕೂಡ ಈ ಅವಧಿಯಲ್ಲಿ ನಾನು ಹೆಣಗಳನ್ನು ಹೂತು ಹಾಕಿದ್ದೀನಿ. ಕೆಲವೊಂದು ಹೆಣಗಳನ್ನು ಹೂತು ಹಾಕಿದ್ದೀನಿ, ಇನ್ನೂ ಕೆಲ ಹೆಣಗಳನ್ನು ಅದನ್ನು ಬರ್ನ್ ಮಾಡಲಾಗಿದೆ ಅಥವಾ ಅದನ್ನು ಸುಟ್ಟು ಹಾಕಲಾಗಿದೆ ಅನ್ನೋದು. ಹೂತು ಹಾಕಲಾಗಿರುವಂಥ ಜಾಗ ಯಾವುದು ತೋರಿಸಪ್ಪ ಅಂತ ಪೊಲೀಸರು ಕರ್ಕೊಂಡು ಬಂದಂಥ ಸಂದರ್ಭದಲ್ಲಿ ಆತ ಒಂದಿಷ್ಟು ಜಾಗಗಳನ್ನು ತೋರಿಸಿದ್ದಾನೆ. ಅದು 13ಕ್ಕೂ ಹೆಚ್ಚಿದೆ. 13ಕ್ಕೂ ಹೆಚ್ಚು ನಂಬರ್ಗಳಿದ್ದಾವೆ. ಅದನ್ನು ಪಾಯಿಂಟ್ ಅಂತ ಗುರುತಿಸಲಾಗಿದೆ. 13 ಪಾಯಿಂಟ್ಗಳಿದ್ದಾವೆ. ನಿನ್ನೆನೆ ಅಲ್ಲಿ ನಂಬರಿಂಗ್ ಮಾಡಿ ಮ್ಯಾಪಿಂಗ್ ಮಾಡಿ ಆ ನಂತರ ಅಲ್ಲಿ ಟೇಪ್ ಹಾಕಿ ಪೊಲೀಸರು ಆ ಜಾಗವನ್ನು ಸೆಕ್ಯೂರ್ ಮಾಡಿದರು. ಸಾರ್ವಜನಿಕರಿಗೆ ಅಲ್ಲಿಗೆ ಪ್ರವೇಶವನ್ನು ನಿರ್ಬಂಧಿಸಲಾಗಿತ್ತು. ಸದ್ಯ ಕಾರ್ಯಾಚರಣೆ ನಡೀತಾ ಇದೆ. ಆತ ಕೊಟ್ಟ ಮಾಹಿತಿಯ ಆಧಾರದ ಮೇಲೆ ಕಾರ್ಯಾಚರಣೆ ನಡೀತಾ ಇದೆ. AC ಇದ್ದಾರೆ ಸ್ಥಳದಲ್ಲಿ, ಕಂದಾಯ ಇಲಾಖೆಯ ಕಡೆಯಿಂದ ಅರಣ್ಯ ಇಲಾಖೆಯ ಅಧಿಕಾರಿಗಳಿದ್ದಾರೆ, ಬೇರೆ ಬೇರೆ ಅಧಿಕಾರಿಗಳ ಉಪಸ್ಥಿತಿಯೂ ಕೂಡ ಇದೆ. ಸ್ವತಃ DIG ಅನುಚೇತ್ ಅವರು ಕೂಡ SITಯ ಸದಸ್ಯರು, ಅವರು ಕೂಡ ಮಾರ್ಗದರ್ಶನ ಮಾಡ್ತಾ ಇದ್ದಾರೆ. ಕಾರ್ಯಾಚರಣೆ ಹೇಗಾಗಬೇಕು, ಯಾವ ರೀತಿ ಆಗಬೇಕು, ಇದರ ಬಗ್ಗೆ ಮಾರ್ಗದರ್ಶನವನ್ನು ಕೂಡ ಮಾಡ್ತಾ ಇದ್ದಾರೆ. ದೃಶ್ಯ ಗಮನಿಸ್ತಾ ಇದ್ದೀರಿ. ಸದ್ಯ JCB ಮೂವ್ ಆಗ್ತಾ ಇರುವಂಥ ದೃಶ್ಯವನ್ನು ನೀವು ನೋಡ್ತಾ ಇರೋದು. ಸದ್ಯ JCBಯನ್ನು ಬಳಸಿ ಕಾರ್ಯಾಚರಣೆಯನ್ನು ಮಾಡೋದು. ಎಲ್ಲಿಯವರೆಗೆ ಅಗಿಬೇಕು ಗೊತ್ತಿಲ್ಲ. ದೂರುದಾರ ಹೇಳ್ತಾ ಇದ್ದಾನೆ ನಾನು ಇದೇ ಜಾಗದಲ್ಲಿ ಹೆಣಗಳನ್ನು ಹೂತಿದ್ದೀನಿ ಅಂತ ಆತ ಹೇಳ್ತಿದ್ದಾನೆ.
ಆತನಿಗೆ ಸಮಾಧಾನ ಆಗೋವರೆಗೋ ಅಥವಾ ಕಾನೂನು ಪ್ರಕಾರ ಇಷ್ಟು ಅಡಿವರೆಗೆ ತೋಡಬೇಕು, ಗುಂಡಿ ತೋಡಬೇಕು ಅಂತ ಏನಾದರೂ ಯೋಚನೆ ಮಾಡಿದ್ದಾರೋ ಗೊತ್ತಿಲ್ಲ. ಸದ್ಯ ಕಾರ್ಯಾಚರಣೆ ನಡೀತಾ ಇದೆ. 4 ರಿಂದ 8 ಅಡಿ ಅಗೆದರೂ ಕೂಡ ಅಸ್ಥಿಪಂಜರ ಈ ಕ್ಷಣದವರೆಗೂ ಕೂಡ ದೊರೆತಿಲ್ಲ. ಅಸ್ಥಿಪಂಜರ ಅಂತಲ್ಲ, ಮಾನವನ ದೇಹದ ಅವಶೇಷಗಳು ಕೂಡ ಸಿಕ್ಕಿಲ್ಲ. ಒಂದು ಮೂಳೆ ಇರಬಹುದು, ಹಲ್ಲು ಇರಬಹುದು, ಸೊ ಇದು ಕೂಡ ಸಿಕ್ಕಿಲ್ಲ ಈವರೆಗೆ ಅನ್ನೋ ಮಾಹಿತಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.